ಒಂದು ಗೆಲುವು ಒಂದು ಹೊಸ ಭರವಸೆಯನ್ನ ಮೂಡಿಸುತ್ತೆ. ಆದ್ರೆ ಇವತ್ತು ರಕ್ಕಸಪುರದೊಳ್ಳ ಸಂಭ್ರಮದಲ್ಲಿ ಗೌರವ್ ಶೆಟ್ರು ಎರಡೆರಡು ಗೆಲುವಿನ ಖುಷಿಯಲ್ಲಿ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಒಂದು ರಕ್ಕಸಪುರದೊಳ್ಳು, ಇನ್ನೊಂದು ಅಮೃತಾಂಜನ್ನು. ಒಬ್ಬ ಕಲಾವಿದನಿಗೆ ಒಂದು ಅಪರೂಪದ ಕ್ಷಣ ಅನ್ಬೋದು. ಏನಕ್ಕಂದ್ರೆ ಎರಡೆರಡು ಸಿನಿಮಾಗಳ ಖುಷಿಯಲ್ಲಿ ಥಿಯೇಟರ್ಗೆ ಬರೋದು. ಎಷ್ಟು ಒಂದು ಪ್ರೌಡ್ ಫೀಲ್ ಆಗ್ತಾ ಇದ್ದೀರಾ ಈ ಮೂಮೆಂಟ್ ಅಲ್ಲಿ? ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. ಅಂದ್ರೆ ಲಾಸ್ಟ್ ವೀಕ್ ಅಮೃತಾಂಜನ್ ಸೂಪರ್ ಹಿಟ್ ಆಯ್ತು. ಈ ವಾರ ರಕ್ಕಸಪುರದಲ್ಲಿ 100% ಸೂಪರ್ ಹಿಟ್ ಆಗುತ್ತೆ. ಏನ್ ಸರ್ ಸಿನಿಮಾ, ಮ್ಯೂಸಿಕ್ ಏನ್ ಸಖತ್ತಾಗಿ, ರವಿ ಸರ್ ಏನ್ ಸಖತ್ತಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಾನು ರಕ್ಷಿತಾ ಮೇಡಮ್ಗೆ ಇಲ್ಲಿಂದನೇ ಥ್ಯಾಂಕ್ ಯು ವೆರಿ ಮಚ್ ಹೇಳಕ್ ಇಷ್ಟ, ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈ ಸಿನಿಮಾಗೆ ಆ ತರ ಅದ್ಭುತವಾಗಿರೋ ಕ್ಯಾರೆಕ್ಟರ್ನ ನಮ್ಗೆ ರೆಫರ್ ಮಾಡಿ, ಈಗ ರಕ್ಷಿತಾ ಮೇಡಮ್ ರೆಫರ್ ಮಾಡಿದ್ರು ಅಂದ ತಕ್ಷಣ ನಮ್ಗೆ ಯಾವ್ದೋ ಒಂದು ಮಾಮೂಲಿ ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಇಡೀ ಸಿನಿಮಾ ರಾಜ್ ಸರ್ ಜೊತೆ ಜನ ಎಂಜಾಯ್ ಮಾಡ್ತಾ ಇದಾರೆ. ಮೊನ್ನೆ ಮೈಸೂರಲ್ಲಿ ಶೋ ಮಾಡಿದ್ರಂತೆ, ನಮ್ ಕ್ರಾಂತಿ ಬ್ರೋ ಹೇಳ್ತಾ ಇದಾರೆ, ಡೈಲಾಗ್ ರೈಟ್ರು, ಬ್ರೋ ಆಕ್ಚುಲಿ ನಿಮ್ ಫೇಸೇ ಬಂದಿಲ್ಲ ಇನ್ನ, ಜನಗಳಿಗೆ ನಿಮ್ ವಾಯ್ಸ್ ಸ್ಟಾರ್ಟ್ ಆಗಿ ಆಮೇಲೆ ಫೇಸ್ ರಿವೀಲ್ ಆಗುತ್ತೆ. ಬರೀ ವಾಯ್ಸ್ಗೆನೆ ಆಲ್ರೆಡಿ ಜನ ಕೂಗ್ತಾ ಇದಾರೆ ಅಂದ್ರೆ ನಿಮ್ ವಾಯ್ಸ್ ಅಷ್ಟು ಚೆನ್ನಾಗಿ ರಿಜಿಸ್ಟರ್ ಆಗಿದೆ. ಅದು ಎಲ್ಲಾರ್ಗೂ ಸಿಗಲ್ಲ. ಅದು ತುಂಬಾ ಖುಷಿ ಪಟ್ಟರೆ ಬಂದಿದ್ರೆ, ಬಟ್ ನಾನು ಶೂಟ್ ಇತ್ತು ಹೋಗಕ್ ಆಗಿರ್ಲಿಲ್ಲ. ಅಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ನಾನು ಆಕ್ಟ್ ಮಾಡ್ತಿರ್ಬೋದು, ಬಟ್ ನನ್ ಇದು ಹಿಂದೆ 10 ವರ್ಷ ಜರ್ನಿ ಇದೆ ಇದಕ್ಕೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ, ತೃಪ್ತಿ ಆಗುತ್ತೆ. ಅಂದ್ರೆ ಇನ್ನು ಮುಂದೆ ಮಾಡೋ ಕೆಲಸಗಳ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ಇನ್ನ ಏನಂತಾರಲ್ಲ ಅದಕ್ಕೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಅಂದ್ರೆ ಲಾಸ್ಟ್ ವೀಕ್ ಅಮೃತಾಂಜನ್ ಸೂಪರ್ ಹಿಟ್ ಆಯ್ತು. ಈಗ ರಕ್ಕಸಪುರದೊಳ್ಳು 100% ಸೂಪರ್ ಹಿಟ್. ಇದು ನೆಕ್ಸ್ಟ್ ಲೆವೆಲ್ ಇದೆ ಸರ್ ಸಿನಿಮಾ. ಮ್ಯೂಸಿಕ್ ಏನ್ ಸಖತ್ತಾಗಿ ಮಾಡಿದ್ದಾರೆ ರವಿ ಸರ್. ಹ್ಯಾಟ್ಸ್ ಆಫ್ ಟು ಟೀಮ್ಗೆ. ಕ್ಲೈಮ್ಯಾಕ್ಸ್ ಸರ್, ವಿಲನ್ ಸರ್, ನೀವು ನೈಟ್ ಮಲಗಿದ್ರು ಎದಳ್ಸ್ಬಿಟ್ಟು ಕಾಡ್ತಾನೆ. ಅನಿರುದ್ಧ್ ಅಂತ ಸಾಕಾದಾಗ ಮಾಡಿದ್ದಾರೆ. ದ ಬೆಸ್ಟ್ ವಿಲನ್ ರೀಸೆಂಟ್ ಟೈಮ್ ಅಲ್ಲಿ ಪಕ್ಕ. ಯಶ್ ಅವರು ಹೊಗಳಾದ್ಮೇಲೆ ನೀವು ಕೈಗೆ ಸಿಕ್ಕಿರ್ಲಿಲ್ಲ, ಈಗ ಕೇಳ್ತಾ ಇದ್ದೀನಿ. ಒಂದು ಹೊಸ ಕನಸುಗಳಿಗೆ ಒಬ್ಬ ಸ್ಟಾರ್ ನಟ ನಿಲ್ಲೋದು ಅದೆಷ್ಟು ಖುಷಿ ಕೊಡುತ್ತೆ ನಿಮಗೆ? ಅಂದ್ರೆ ಈಗ ಯಶ್ ಸರ್ಗೆ ಇಲ್ಲಿಂದನೇ ಕೈ ಮುಗ್ದೆ ಮಾತಾಡ್ಬೇಕು ನಾವು. ಯಾಕೆಂದ್ರೆ ನಾವು ನಮ್ಗೆ ಯಾರು ಸಪೋರ್ಟ್ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ ಇರ್ಬೇಕಾದ್ರೆ ಇಲ್ಲಿಂದನೋ ಒಂದ್ ಕಡೆ ದೇವ್ರ ತರ ಯಶ್ ಸರ್ ಬಂದ್ಬಿಟ್ಟು ಒಂದೇ ಸಲ ನಮ್ ಸಿನಿಮಾನ ಹಿಂಗೆ ಎತ್ತಿಡ್ಬಿಟ್ರು. ಇಮಿಡಿಯೇಟ್ ಆಗಿ ಟ್ವಿಟರ್ ಅಲ್ಲಿ ಟ್ರೆಂಡಿಂಗ್ ಬರುತ್ತೆ, ಬುಕ್ ಮೈ ಶೆಲ್ ಸರ್ಚ್ ಅಲ್ಲಿ ನಂಬರ್ 1 ಇರುತ್ತೆ ಅಮೃತಾಂಜನ್. ಅದೊಂದ್ ಶಕ್ತಿ ನಾವೊಂದ್ ಮ್ಯಾನಿಫೆಸ್ಟ್ ಮಾಡಿ, ಅಂದ್ರೆ ನಾವು ನಮ್ ಟೀಮ್ ಒಂದ್ 15 ಡೇಸ್ ಬ್ಯಾಕ್ ರಿಲೀಸ್ಗೆ ಒಂದು 15 ಡೇಸ್ ಬ್ಯಾಕ್ ಯಶ್ ಸರ್ದು ಫೋಟೋ AI ಜನರೇಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋ ತರ ನಾವೇ ಹಾಕೊಂಡಿದ್ವಿ. ನೋಡಿದ್ರೆ ಸಿನಿಮಾ ರಿಲೀಸ್ ಟೈಮಲ್ಲಿ ಅದು ನಿಜ ಆಗೋಯ್ತು. ಅಂದ್ರೆ ಅದೊಂದು ಮ್ಯಾನಿಫೆಸ್ಟೇಷನ್ ನಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಅಲ್ಲ, ಅಂದ್ರೆ ಏನ್ ಹೇಳೋದು ಯಶ್ ಸರ್ಗೆ, ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಅದಕ್ಕೆ ನೀವು ಆ ರೇಂಜ್ ಅಲ್ಲಿ ಇರೋದು. ಈ ಒಂದು ಗುಡ್ ಹಾರ್ಟ್ ಇರೋದಕ್ಕೆ ಆ ರೇಂಜ್ ಅಲ್ಲಿ ಇರೋದವರು. ನೀವು ಅಲ್ಲೇ ಅದ್ಭುತವಾಗಿರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್ ನೀವು ಸಪೋರ್ಟ್ ಮಾಡಿದಕ್ಕೆ. ಶೆಟ್ರೆ, ಇಂಡಸ್ಟ್ರಿ ನೋಡ್ತಾ ಇದೀವಿ, ಒಳ್ಳೊಳ್ಳೆ ಕಂಟೆಂಟ್ ಗಳಿಗೆ ಫಾಸ್ಟ್ ಫೀಲಿಂಗ್ ಆಗೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದ್ರೆ ಮೌತ್ ಟಾಕ್ ಆದ್ಮೇಲೆ ಜನ ಸಿನಿಮಾ ನೋಡೋದಾ ಬೇಡವಾ ಅಂತ ಒಂದು ಡಿಸಿಷನ್ ಪಾಯಿಂಟ್ ಅಲ್ಲಿ ನಿಂತಿದ್ದಾರೆ. ನೀವು ಎರಡೆರಡು ಕಂಟೆಂಟ್ ಗಳ ಮೂಲಕನೇ ಈ ತಿಂಗಳು ಬಂದಿದ್ದೀರಾ. ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಅದೇ ಅಂದ್ರೆ ನಾವು ಮುಂಚೆಯಿಂದನೂ ನಂಬಿರೋದು ಮೌತ್ ಟಾಕ್. ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋನೇ ಯಾರು ಅಷ್ಟು ಜನ ಬರಲ್ಲ. ಶುಕ್ರವಾರ ಇರುತ್ತೆ, ವೀಕ್ ಡೇಸ್ ಇರುತ್ತೆ, ವರ್ಕಲ್ಲಿ ಇರ್ತಾರೆ. ಶುಕ್ರವಾರ ನೈಟ್ ಇಂದ ಅಂದ್ರೆ ಬೆಳಿಗ್ಗೆ ನೋಡಿರ್ತಾರಲ್ಲ ಅವರು, ನೈಟ್ ಇಂದ ಫೀಲಿಂಗ್ ಆಗ್ತಾ ಹೋಗುತ್ತೆ. ನೈಟ್ ಏನ್ ನೋಡಿರ್ತಾರಲ್ಲ ಶನಿವಾರಕ್ಕೆ ಜನ ಕಳಿಸ್ತಾರೆ. ಶನಿವಾರ ಏನ್ ನೋಡ್ತಾರಲ್ಲ ಅವರು ಭಾನುವಾರಕ್ಕೆ ತುಂಬಿಸ್ಬಿಡ್ತಾರೆ. ಅದು ಒಳ್ಳೆ ಸಿನಿಮಾ ಆಗಿದ್ರೆ ಮಾತ್ರ. ನಮ್ದು ಅಮೃತಾಂಜನಲ್ಲಿ ವರ್ಕ್ ಆಗಿದ್ದು ಅದೇನೆ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ನಮ್ಗೆ ಸ್ವಲ್ಪ ಜನನೇ ಬಂದಿದ್ದು. ಸೆಕೆಂಡ್ ಶೋಗೆ ಆಲ್ರೆಡಿ ಜನ ಜಾಸ್ತಿ ಆದ್ರು. ನೈಟ್ ಶೋಗೆ ನಾವು ವಾಪಸ್ ಮನೆಗೆ ಹೋಗ್ತಾ ಇದೀವಿ, ವೀರೇಶ್ ಥಿಯೇಟರ್ ಇಂದ ಫೋನ್ ಮಾಡ್ತಾ ಇದಾರೆ, ಪಾರ್ಕಿಂಗ್ ಫುಲ್ ಆಗ್ಬಿಟ್ಟೈತೆ ಅಂತ. 650 ಜನ ಸಿನಿಮಾ ಒಳಗಡೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದಾರೆ, ಬನ್ನಿ ಅಂತ. ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಯಾವ್ದು ಸಿನಿಮಾ ಇಲ್ವಲ್ಲ ಅನ್ಬಿಟ್ಟು ಎಂಪ್ಲಾಯ್ಸ್ ಗಳನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟವ್ರೆ. ಅಲ್ಲಿ ಪಾಪ ಅವ್ರು ಹೇಳ್ತಾರೆ, ಎಲ್ಲಾರನ್ನೂ ವಾಪಸ್ ಕಳಿಸ್ಬಿಟ್ಟಿದೀವಿ ಸರ್, ನಾನು ಒಬ್ಬನೇ ಹ್ಯಾಂಡಲ್ ಮಾಡಕ್ ಆಯ್ತಾ ಇಲ್ಲ ಅಂತಾರೆ. ಅಂದ್ರೆ ಒಳ್ಳೆ ಕಂಟೆಂಟ್ ಇದ್ದಾಗ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದಾಗ, ಅಥವಾ ಈ ತರ ಸಿನಿಮಾ ರಕ್ಕಸಪುರದೊಳು ಎಂತ ಅದ್ಭುತವಾಗಿರೋ, ನಾನು ಹೇಳ್ತಿದ್ದೀನಲ್ಲ ಸರ್, ರೀಸೆಂಟ್ ಟೈಮಲ್ಲಿ ನಾನು OTT ಆಗಿರ್ಬೋದು ಎಲ್ಲ ಕನ್ಸಿಡರ್ ಮಾಡಿದ್ರು ರೀಸೆಂಟ್ ಟೈಮಲ್ಲಿ ನಾನು ನೋಡಿರೋಂಥ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ. ನಾನು ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತೀನಿ ಸರ್, ಎಲ್ಲಾ OTT ಅಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ತೀನಿ. ನಾನು ನೋಡಿರೋಂಥ ಬೆಸ್ಟ್ ಥ್ರಿಲ್ಲರ್ ರಕ್ಕಸಪುರದೊಳು ಸರ್. ನಾನು ಇಡೀ ಟೀಮ್ಗೆ ನಾನು ಒಬ್ಬ ಅದ್ರೊಳಗೆ ಮುಖ್ಯ ಪಾತ್ರ ಮಾಡಿದೀನಿ ಅನ್ನೋದು ಹೊರತುಪಡಿಸಿ ಬೆಸ್ಟ್ ಸಿನಿಮಾ. ಬಂದ್ ನೋಡಿ, ಮಿಸ್ಸೇ ಮಾಡ್ಕೊಂಡು. ಓಕೆ ಶೆಟ್ರೆ, ಡಬಲ್ ಧಮಾಕ ಜೋರಾಗಿರ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ಗೌರವ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.